ಒಳ್ಳೇದು ಅಂತ ಅನ್ಸುತ್ತೆ ನನಗಂತೂ. ನಾವು ಹೆಣ್ಮಕ್ಳು ಕಿಚನ್‌ಗೆ ಬಂದ್ರೆ ಮಧ್ಯಾಹ್ನ ಆದ್ರೆ, ರಾತ್ರಿ ಆದ್ರೆ ಏನ್ ಮಾಡೋದು ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅಲ್ಲೇ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ರೈಸ್ ಟೇಕ್ ಕೇರ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಈ ಬ್ಲಾಗ್‌ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಾಸುಮತಿ ರೈಸಿಂದ ದಮ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ಸೊ ಓಕೆ ಅಂತೇಳಿ ಬಂದಿದ್ದೀನಿ. ಸೊ ಈಗ ಇದು ನೋಡ್ತಾ ಇದ್ದೀರಲ್ವಾ, ಇವು ಬಾಸುಮತಿ ರೈಸ್ ಅಕ್ಕಿ ಇದು. ಇದು ತುಂಬಾ ಚಿಕ್ಕದಿದೆ. ಈ ಸರಿ ತಗೊಂಡ್ ಬಂದಿರೋದು ಪ್ಯಾಕೆಟಲ್ಲಿ ತಗೊಂಡ್ ಬಂದಿದ್ದಾರೆ. ಸೊ ಮೊದಲು ಅಂದ್ರೆ ಲೂಸ್ ತರ್ತಾ ಇದ್ರು, ಚೆನ್ನಾಗಿತ್ತು ಉದ್ದ ಉದ್ದ. ಇದು ಸ್ವಲ್ಪ ಮಾಮೂಲಿ ರೈಸ್ಗಿಂತ ಸ್ವಲ್ಪ ದೊಡ್ಡದು ಅನ್ಸುತ್ತೆ ಅಷ್ಟು ಬಿಟ್ರೆ. ತುಂಬಾ ಏನು ಬಾಸುಮತಿ ರೈಸ್ ಪೂರ್ತಿ ಚೆನ್ನಾಗಿರುತ್ತಲ್ಲ ಆ ಥರ ಅನಿಸ್ಲಿಲ್ಲ ಪ್ಯಾಕೆಟಲ್ಲಿ ತಂದಿರೋದು. ಯಾವಾಗಲೂ ಲೂಸೇ ತೊಗೊಂಡು ಬರ್ತಾ ಇದ್ರು ಅವರು. ಈ ಟೈಮ್ ಮಾತ್ರ ಪ್ಯಾಕೆಟಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನನಗೇನೋ ಇಷ್ಟ ಆಗಲಿಲ್ಲ ಅದು. ನೀವು ಕೂಡ ಇದೇ ಥರ ಪ್ಯಾಕೆಟಲ್ಲಿ ತರ್ತೀರಾ ಅಥವಾ ಲೂಸ್ ತೊಗೊಂಡು ಬರ್ತೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಯಾವ ಬ್ರ್ಯಾಂಡ್ ತೊಗೊಳ್ತೀರಾ ಅಂತಲೂ ಕಮೆಂಟ್ ಮಾಡಿ, ಓಕೆನಾ? ಅಕ್ಕಿನ ತೊಳೆದ್ಬಿಟ್ಟು 10 ನಿಮಿಷ ನೆನೆಸೋಣ ಅಂತೇಳಿ ನೆನೆಸಿಟ್ಟಿದ್ದೀನಿ. ಅಷ್ಟರಲ್ಲಿ ತರಕಾರಿ ಏನಾದರೂ ಹೆಚ್ಕೊಳ್ಳೋಣ ಅಂತೇಳಿ. ತರಕಾರಿ ಇದರಲ್ಲಿ ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕ್ತೀವಿ. ಬಾಸುಮತಿ ರೈಸ್ ಮಾಡುವಾಗ ನೀರು ಕಮ್ಮಿನೇ ಹಾಕ್ಕೊಳ್ಬೇಕು. ಮನೇಲಿ ಜೋಳದ ಹಿಟ್ಟು ಇತ್ತಂದ್ರೆ ಅವ್ರನ್ನ ಕೇಳೋಕ್ಕೆ ಹೋಗಲ್ಲ, ರೊಟ್ಟಿ ಪಲ್ಯ ಮಾಡ್ಬಿಡ್ತೀನಿ. ಟೈಮ್ಸ್ ಕೇಳ್ತಾ ಇರ್ತೀನಿ ಏನು ಮಾಡಲಿ ನಿಮಗೆ ಅಂತೇಳಿ. ಅವ್ರಿಗೆ ಏನಾದರೂ ತಿನ್ಬೇಕನ್ಸಿದಾಗ ಹೇಳ್ತಾರೆ, ಈ ಥರ ಮಾಡು ಅಂತೇಳಿ. ಅವ್ರು ಹೇಳಿದ್ಮೇಲೆ ಓಕೆ ಅಂತ ಹೇಳಿ ಮಾಡ್ತೀನಿ. ಸೊ ಅವ್ರಿಗೆ ಕೇಳ್ಬಿಟ್ಟೆ ಮಾಡಿದ್ರೆ ಕೆಲವೊಂದು ಟೈಮು ಒಳ್ಳೇದು ಅಂತ ಅನಿಸುತ್ತೆ ನನಗಂತೂ. ನಾವು ಹೆಣ್ಮಕ್ಳು ಕಿಚನ್‌ಗೆ ಬಂದರೆ ಮಧ್ಯಾಹ್ನ ಆದರೆ, ರಾತ್ರಿ ಆದರೆ ಏನು ಮಾಡೋದು, ಟಿಫನ್‌ಗೆ ಏನು ಮಾಡೋದು, ಮಧ್ಯಾಹ್ನಕ್ಕೆ ಏನು ಮಾಡೋದು, ರಾತ್ರಿಗೆ ಏನು ಮಾಡೋದು, ಇದೇ ಯೋಚನೆ ಇರುತ್ತೆ. ಸೊ ಅವ್ರಿಗೆ ಕೇಳ್ಬಿಟ್ರೆ ಏನಾದರೂ ಹೇಳಿದ್ರೆ ಬೇಗ ಮಾಡಿಬಿಡ್ಬೋದು. ಸುಮ್ಮನೆ ಏನು ಮಾಡೋದು ಅಂತ ಥಿಂಕ್ ಮಾಡೋದಕ್ಕಿಂತ ಅವ್ರಿಗೆ ಕೇಳ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ. ಎಲ್ಲ ತರಕಾರಿನೂ ವಾಶ್ ಮಾಡಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನೇನಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚಿಕ್ಕದ ಆಲೂಗಡ್ಡೆ ತೊಗೊಂಡಿದ್ದೀನಿ, ಪನ್ನೀರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಬೀನ್ಸ್ ತೊಗೊಂಡಿದ್ದೀನಿ 3, ಮತ್ತು ಕ್ಯಾರೆಟು 1 ಕ್ಯಾರೆಟ್ ತೊಗೊಂಡಿದ್ದೀನಿ. ರೈಸ್‌ನ 10 ನಿಮಿಷ ನೆನೆಸ್ಕೊಂಡಿದ್ನಲ್ವಾ, ಸೊ ಇವಾಗ ರೈಸ್ ಕುಕ್ಕರಲ್ಲಿ ಹಾಕಿ ಮಾಡೋಣ ಅಂತೇಳಿ ರೈಸ್ ಕುಕ್ಕರ್ಗೆ ಇಡ್ತಾ ಇದ್ದೀನಿ. ನಾನು ರೈಸ್ ಐಟಮ್ ಏನಾದರೂ ಮಾಡೋದಿದ್ರೆ ರೈಸ್ ಕುಕ್ಕರಲ್ಲೇ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಚೆನ್ನಾಗಾಗುತ್ತೆ. ಅವರಿಗೆ ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ನಾನು ರೈಸ್ ಕುಕ್ಕರಲ್ಲೇ ಮಾಡ್ತೀನಿ. ಬಾಸುಮತಿ ರೈಸ್ ಮಾಡುವಾಗ 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕಬೇಕು. 2 ಲೋಟ ನೀರು ಹಾಕಬೇಡಿ. ರೈಸ್ ಅಂತೂ ಮಾಡೋಕೆ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆಲ್ಲ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಮತ್ತು ಫಸ್ಟಿಗೆ ನಾನು ಗರಂ ಮಸಾಲೆ ಹಾಕಿದೆ, ಆಮೇಲೆ ಧನಿಯಾ ಪೌಡ್ರ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ 2 ಥರ ಖಾರ ಯೂಸ್ ಮಾಡಿದ್ದೀನಿ. ಒಂದು ಮನೆಯಿಂದ ಮಾಡ್ಕೊಂಡು ಬಂದಿರೋವಂಥ ಖಾರ ಪೌಡ್ರು, ಮತ್ತು ಇನ್ನೊಂದು ಅಂಗಡಿಯಿಂದ ತಂದಿರೋವಂಥ ಕಾಶ್ಮೀರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಾಶ್ಮೀರ್ ಪೌಡ್ರ್ ಯೂಸ್ ಮಾಡಿದ್ರೆ ಸ್ವಲ್ಪ ಕೆಂಪಗೆ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಅದು ಯೂಸ್ ಮಾಡಿದ್ದೀನಿ. ಎಲ್ಲ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು. ಹಾಕಿದ್ಮೇಲೆ ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಇದು ಆಲೂಗಡ್ಡೆ ಎಲ್ಲ ಹೆಚ್ಕೊಂಡಿದ್ನಲ್ಲ, ಸೊ ಅದನ್ನು ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು, ಆಲೂಗಡ್ಡೆ, ಪನ್ನೀರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಲೇಬೇಕಂತೇನೂ ಇಲ್ಲ. ಇತ್ತಲ್ವ ಮನೆಯಲ್ಲಿ, ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಪೌಡ್ರು ಯೂಸ್ ಮಾಡಿದ್ದೀನಿ. ನಾವು ಖಾರ ತಿನ್ನೋದು ಸ್ವಲ್ಪ ಕಮ್ಮಿನೇ, ಸೊ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಎಲ್ಲಾನು. ನೀವು ಬೇಕಿದ್ರೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಎಲ್ಲ ತರಕಾರಿ ಹಾಕಿದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಎಲ್ಲ ತರಕಾರಿನೂ ಮೊಸರು ಜೊತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊಸರೆಲ್ಲ ಅಂಟ್ಕೊಂಡಿರುತ್ತೆ ಅಲ್ವಾ, ಆಮೇಲೆ ಹೀರ್ಕೊಂಡು ಇರುತ್ತೆ ತರಕಾರಿ. ಸೊ ಈ ಥರ ಕಲಿಸ್ಕೊಂಡು ಬಿಡಬೇಕು ಒಂದು 5 ನಿಮಿಷ. ನಾನು ಎಲ್ಲ ಮಸಾಲೆ ಐಟಮ್‌ನೂ ಹಾಕಿದ್ದೀನಿ, ಬಟ್ ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಉಪ್ಪು ಹಾಕಿ ಸ್ವಲ್ಪ ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾನು ರೈಸಿಗೆ ಹಾಕಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ನೀವು ರೈಸಿಗೆ ಹಾಕಿದ್ರೆ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಒಂದು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಈಗ ತವ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಏನಕ್ಕೆ ಅಂತಂದರೆ, ರೈಸ್ ಆಗಿರುತ್ತಲ್ಲ, ಎಲ್ಲ ರೈಸ್ ಆದಮೇಲೆ ಮೇಲೆಗಡೆ ಈ ಥರ ಚೆನ್ನಾಗಿ ಎಲ್ಲ ಫ್ರೈ ಆಗಿರೋ ಈರುಳ್ಳಿನ ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಜೀರಾ ರೈಸಿಗಾಯಿತು, ಈ ಥರ ರೈಸಿಗೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಅದಕ್ಕೋಸ್ಕರ ನಾನು ಈರುಳ್ಳಿನ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ.
ಈರುಳ್ಳಿನ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಅಂದರೆ ಈ ಥರ ಆಗಿದೆಯಲ್ಲ ಇದಕ್ಕಿಂತ ಇನ್ನು ಸ್ವಲ್ಪ ಲೈಟಾಗಿ ಇನ್ನೂ ಸ್ವಲ್ಪ ಆಗಬೇಕು. ಸೊ ಅವಾಗ ಆಯಿಲ್ ಏನಾದರೂ ಸ್ವಲ್ಪ ಕಮ್ಮಿ ಆದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಗ್ಯಾಸ್‌ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಇಲ್ಲಾಂದರೆ ಸೀದೋಗುತ್ತೆ ಜೋರಾಗಿ ಇಟ್ಕೊಂಡ್ರೆ. ನೋಡಿ ಈ ಥರ ಆಗಿದೆ. ಇದನ್ನ ಇವಾಗ ಎತ್ತಿಟ್ಕೊಳ್ತೀನಿ ಸೈಡಿಗೆ. ಇದು ಎತ್ತಿಟ್ಕೊಂಡ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ನಾನೀಗ ಒಗ್ಗರಣೆಗೆ ಆಯಿಲ್ ಯೂಸ್ ಮಾಡಿದ್ದೀನಿ. ತುಪ್ಪನೂ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಎಲೆ ಹಾಕಿದ್ದೀನಿ, ಪಲಾವ್ ಎಲೆ ಮತ್ತೆ ಫ್ಲವರ್ ಹಾಕಿದ್ದೀನಿ, ಲವಂಗ, ಏಲಕ್ಕಿನೂ ಹಾಕಿದ್ದೀನಿ. ಜೊತೆಗೆ ಇವಾಗ ಇದು ಮಿಕ್ಸ್ ಮಾಡಿದ್ನಲ್ವಾ ಎಲ್ಲ ತರಕಾರಿ ಮೊಸರು ಜೊತೆ, ಸೊ ಅದನ್ನು ಇದರಲ್ಲೇ ಹಾಕಿ ಎಲ್ಲ ಕಲಿಸ್ತಾ ಇದ್ದೀನಿ ನೀಟಾಗಿ. ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಎಲ್ಲನೂ ಹಾಕೊಂಡ್ಮೇಲೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಬೇಕದು. ನೀರು ಹಾಕ್ಕೊಂಡು ಲೈಟಾಗಿ ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಸ್ವಲ್ಪ ಅದನ್ನ ಬೇಯಕ್ಕೆ ಬಿಡಬೇಕು. ಯಾಕಂದರೆ ಹಸಿ ತರಕಾರಿ ಇರುತ್ತಲ್ವಾ, ಸೊ ಹಾಗಾಗಿ ಸ್ವಲ್ಪ ಬೇಯಬೇಕು. ಜಾಸ್ತಿ ನೀರೆಲ್ಲ ಹಾಕೊಳಕ್ಕೆ ಹೋಗಬಾರ್ದು. ರೈಸ್‌ನ ಆಲ್ರೆಡಿ ಮಾಡ್ಕೊಂಡಿರ್ತೀವಲ್ವಾ, ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಅದನ್ನ ಬಾಯ್ಲ್ ಆಗೋಕಷ್ಟೇ ಬಿಡಬೇಕು. ಸೊ ಇದಾದ್ಮೇಲೆ ಎಲ್ಲ ತರಕಾರಿನೂ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ, ಓಕೆನಾ? 5 ನಿಮಿಷ ಬಿಟ್ಬಿಡಿ ಬಾಯ್ಲ್ ಆಗೋಕ್ಕೆ. ಬಿಟ್ಮೇಲೆ ಅದನ್ನ ಕ್ಲೋಸ್ ಮಾಡಿ 5 ನಿಮಿಷ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಇವಾಗ ರೈಸು ರೆಡಿಯಾಗಿರುತ್ತಲ್ವಾ, ರೈಸು ರೆಡಿಯಾಗಿರುತ್ತೆ. ಅದನ್ನು ತಗೊಂಡು ಒಂದು ಪಾತ್ರೆಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬಾಯ್ಲ್ ಆಗಿರೋದು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ಕಲರ್ ಬೇಕಿದ್ರೆ ಕಲರ್ ಹಾಕ್ಕೋಬೋದು, ಬಟ್ ನಾ ಕಲರ್ ಹಾಕ್ಕೊಂಡಿಲ್ಲ ಇಲ್ಲಿ. ಈರುಳ್ಳಿನ ಮೇಲೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ಬೇಕಿವಾಗ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಬ್ಲಾಗ್ ಬೇಕಂತ ಹೇಳಿದ್ರೆ ಆ ಬ್ಲಾಗ್ ಮಾಡೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.